ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನೋಡಿ, ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ಇವಾಗ ಎಲ್ಲಿ ನೋಡಿದ್ರು ಮಳೆದೇ ಹವಾ. ಇದು ನಾನು ನನ್ನ ಅಮ್ಮನ ಮನೆಗೆ ಹೋಗಿದ್ದಾಗ ಮಾಡ್ಕೊಂಡಿದ್ದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಮಾಡ್ಕೊತಾ ಇದ್ದೀನಿ. ಮಳೆಗೆ ಚಳಿಗೆ ಏನಾದರೂ ಬಿಸಿ ಬಿಸಿಯಾಗಿ ತಿನ್ಕೋಬೇಕು ಅಂತ ಆಸೆ ಆಯಿತು. ಅದಕ್ಕೆ ಅಮ್ಮನ ಏನಾದರೂ ಮಾಡ್ಕೊಡಮ್ಮ ಅಂತ ಕೇಳಿದೆ. ನಾನು ಇವಾಗ ಅಡುಗೆ ತಿಂಡಿಗಳನ್ನ ಕಲಿತಾ ಇರೋದ್ರಿಂದ ನೀನೇ ಮಾಡು, ನಾನು ಹೇಳ್ತೀನಿ, ಸಿಂಪಲ್ಲಾಗಿ ಮಾಡ್ಕೋಬೋದು, ಬೇಗ ಮಾಡ್ಕೋಬೋದು ಅಂತ ಅಂದರು. ಹಾಗಾಗಿ ನಾನಿಲ್ಲಿ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ರಾಗಿ ರೊಟ್ಟಿ ಮಾಡಿದ್ದು. ಇದಕ್ಕೆ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಕ್ವಿಕ್ಕಾಗಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಬರೀ ತೆಂಗಿನಕಾಯಿ ತುರಿ, ಉಪ್ಪು, ಕೊತ್ತಂಬರಿ ಅಷ್ಟೇ. ಆಮೇಲೆ ಮೇಯ್ನ್ ನಮ್ಮದು ರಾಗಿ ಹಿಟ್ಟು ಅಷ್ಟನ್ನೇ ಬಳಸ್ಕೊಂಡು ನಾನಿಲ್ಲಿ ರಾಗಿ ರೊಟ್ಟಿನ ಮಾಡ್ಕೊಂಡಿದ್ದೀನಿ. ನೀವು ಬೇಗ ಬೇಕು ನಮಗೆ ಬ್ರೇಕ್ಫಾಸ್ಟ್ಗೆ, ಸಿಂಪಲ್ಲಾಗಿ ಸಾಕು, ಯಾವುದೋ ಒಂದು ಮಾಡ್ಕೊಂಬಿಡೋಣಪ್ಪ ಅನ್ನೋರು ಮಾಡ್ಕೋಬೋದು. ಇದಕ್ಕೆ ನೀವು ಬೇರೆ ಕೆಲವೊಂದಷ್ಟು ಸೊಪ್ಪುಗಳು, ಈ ಒಂದೆಲ್ಗ ಅದನ್ನೆಲ್ಲ ಹಾಕೋತಾರೆ. ಕೆಲವರು ಸಬ್ಬಸಿಗೆ ಹಾಕೋತಾರೆ, ಎಲ್ಲ ಈರುಳ್ಳಿ ಹಾಕೋತಾರೆ. ಬಟ್ ನಾನಿಲ್ಲಿ ಯಾವುದು ಬೇಡ ಅಂದ್ಬಿಟ್ಟು ಬರೀ ಸಿಂಪಲ್ಲಾಗಿ ಬೇಗ ಆಗುವಂಥದ್ದು ಮಾಡ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾನು ಜೊತೆಯಾಗಿ ಈರುಳ್ಳಿ ಕಡಲೆಬೇಳೆ ಚಟ್ನಿನ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ನನಗೆ ಎಷ್ಟು ಕನ್ಸಿಸ್ಟೆನ್ಸಿ ತಟ್ಟಕ್ಕೆ ಸರಿ ಹೋಗುತ್ತೆ ಅಷ್ಟು ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಕಡಲೆಬೇಳೆ ಈರುಳ್ಳಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕಡಲೆಬೇಳೆ, ಆಮೇಲೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಯಿಲ್ ಹಾಕ್ಕೊಂಡು. ನಂತರ ನಾನು ಮಿಕ್ಸಿಗೆ ತೆಂಗಿನಕಾಯಿ ತುರಿ, ಈರುಳ್ಳಿ, ಕೊತ್ತಂಬರಿ, ಉಪ್ಪು, ಆಮೇಲೆ ರೋಸ್ಟ್ ಮಾಡಿಟ್ಕೊಂಡಿರೋಂಥದ್ದು, ಆಮೇಲೆ ಜೊತೆಗೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿ, ಆಮೇಲೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಜೋನಿ ಬೆಲ್ಲ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನು ಇರಲಿ ಅಂತ. ಒಂಚೂರು ನೀರು ಹಾಕ್ಕೊಂಡು ಆ್ಯಕ್ಚುಲಿ ನಾನು ಮಾಡಿದಾಗ ಮಿಕ್ಸಿ ಕರೆಂಟ್ ಇರಲಿಲ್ಲ, ಹಾಗಾಗಿ ಆಮೇಲೆ ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಇದು ಒಂದೇ ಕೈಯಲ್ಲಿ ನಾನು ಇಟ್ಕೊಂಡು ಮಾಡ್ತಾ ಇದ್ದಿದ್ದರಿಂದ ಮೊಬೈಲು ಇಟ್ಕೋಬೇಕು, ವೀಡಿಯೋ ಈ ಕಡೆ ತಟ್ಟಬೇಕು, ಕಷ್ಟ ಆಗಿತ್ತು. ಹಾಗಾಗಿ ಎಲ್ಲ ಮಾಡ್ಕೋತಾ ಮಧ್ಯ ಫುಲ್ಲು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಮಧ್ಯ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಎದ್ದೇಳ್ತಾ ಇದೆ ಅಂತ. ತುಂಬ ತೆಳುವಾಗಿ ಸಾಫ್ಟಾಗಿ ಮಾಡ್ಕೊಂಡಿದ್ದೆ. ಖುಷಿ ಅನಿಸ್ತು ನನಗೆ, ಫುಲ್ ಖುಷಿ ಆಯಿತು. ಆ್ಯಕ್ಚುಲಿ ರಾಗಿ ರೊಟ್ಟಿ, ರಾಗಿ ಮುದ್ದೆ ಎಲ್ಲ ತುಂಬ ಇಷ್ಟ. ರಾಗಿ ಮುದ್ದೆನೂ ನಾನು ಇನ್ನೂ ಟ್ರೈ ಮಾಡಿಲ್ಲ, ಮಾಡಬೇಕು. ಆಮೇಲೆ ಕರೆಂಟ್ ಬಂದಮೇಲೆ ಚಟ್ನಿ ರುಬ್ಕೊಂಡೆ ನಾನು. ಅದ್ರದ್ದು ವೀಡಿಯೋ ಮಾಡ್ಕೊಂಡಿಲ್ಲ. ಆ್ಯಂಡ್ ಒಗ್ಗರಣೆನೂ ಹಾಕ್ಕೊಂಡಿರಲಿಲ್ಲ, ಫುಲ್ ವೆಯ್ಟ್ ಮಾಡ್ತಾಯಿದ್ದೆ ತಿನ್ನೋಕ್ಕೆ. ಹಾಗೆ ನಂಗೆ ಇಷ್ಟ ಅಂತ ಗಟ್ಟಿ ಮೊಸರು ಅದ್ರ ಜೊತೆ ಹಾಕ್ಕೊಂಡು ತಿಂದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ.